ಈ ಸಿನಿಮಾ ನಾರ್ಮಲ್ ಹಾಸ್ಪಿಟಲ್ ಸ್ಟೋರಿ ಅಲ್ಲ. ಇದು ಡೆತ್ ಸೀಕ್ರೆಟ್ ಕಾನ್ಸ್ಪರಿ ಸ್ಟೋರಿ. ಒಬ್ಬ ಡಾಕ್ಟರ್, ಒಂದು ಡೆಡ್ ಬಾಡಿ, ಆಮೇಲೆ ಎಂಟೈರ್ ಹಾಸ್ಪಿಟಲ್ ಡಾರ್ಕ್ ಟ್ರೂತ್ ಆಗಿ ಬದಲಾಗುತ್ತದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಲಯಾಳಂ ಇಂಡಸ್ಟ್ರಿ ಇಂದ ಬಿಡುಗಡೆ ಆಗಿರುವ ಮತ್ತೊಂದು ಮೆಡಿಕಲ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಹೌದು, ಈ ಒಂದು ಸಿನಿಮಾದ ಹೆಸರು ದೋಷಿ. ಹೌದು, ಈ ಒಂದು ಸಿನಿಮಾದ ಕತೆ ಹೆಂಗಿದೆ ಮತ್ತು ಈ ಸಿನಿಮಾ ಎಷ್ಟು ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಹಾಗೂ ಈ ಒಂದು ಸಿನಿಮಾದ ಕತೆ ಬಗ್ಗೆ ಇವತ್ತಿನ ಒಂದು ಮೂವಿ ರಿವ್ಯೂನಲ್ಲಿ ಸಂಪೂರ್ಣವಾಗಿ ಮಾತನಾಡೋಣ ಬನ್ನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಸಿನಿಮಾ ಕಂಟೆಂಟ್ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ ಹಾಗೂ ಇನ್ಫಾರ್ಮೇಷನ್ಗಳು ಬೇಕಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗುತ್ತದೆ. ಸೊ ಬನ್ನಿ, ಹಾಗಾದರೆ ಈ ಒಂದು ಸಿನಿಮಾದ ಕತೆ ಏನು ಮತ್ತು ಈ ಸಿನಿಮಾ ಎಲ್ಲಿ, ಯಾವ OTT ಆ್ಯಪಲ್ಲಿ ನಾವು ನೋಡಬಹುದು ಮತ್ತು ಇದು ಯಾವ ರೀತಿ ಒಂದು ಹಾಸ್ಪಿಟಲಲ್ಲಿ ನಡೆಯುವಂಥ ಇಲ್ಲಿಗಲ್ ಮರ್ಡರ್ಸ್ ಆಗೋದು, ಸಾವುಗಳ ಹಿಂದಿರುವಂಥ ಆ ಒಬ್ಬ ವ್ಯಕ್ತಿ ಯಾರಂತ ತಿಳಿದುಕೊಳ್ಳೋಣ. ಹಾಗಾದರೆ ಈ ಒಂದು ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ಸಿನಿಮಾದ ಬೇಸಿಕ್ ಸ್ಟೋರಿ ಕಡೆ ಹೋದರೆ, ಒಂದು ಡಾಕ್ಟರ್ ತನ್ನ ಹಾಸ್ಪಿಟಲ್ನಲ್ಲಿ ನಡೆಯುವಂಥ ಸಸ್ಪೆನ್ಸ್ ಡೆತ್ ನೋಟಿಸ್ ಕೂಡ ಮಾಡ್ತಿರ್ತಾನೆ. ಆದರೆ ತನಿಖೆ ಸ್ಟಾರ್ಟ್ ಆದಮೇಲೆ ಆ ಒಂದು ಸಾವಿನ ಹಿಂದೆ ಇರುವಂಥ ಸೀಕ್ರೆಟ್ಸ್ ಆಗ್ಬೋದು, ಲೈನ್ಸ್ ಆಗ್ಬೋದು, ಕಾನ್ಸ್ಪರೀಸ್ ಎಲ್ಲ ಕೂಡ ರಿವೀಲ್ ಆಗುತ್ತವೆ. ಆದರೆ ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ಫುಲ್ ಬ್ಯಾಕ್ಗ್ರೌಂಡ್ ಹಾಸ್ಪಿಟಲಲ್ಲಿ ನಡೆಯುತ್ತದೆ. ಇದರಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಇದೆ, ಪ್ಲಸ್ ಒಂದು ಸಸ್ಪೆನ್ಸ್ ಕೂಡ ಮಿಕ್ಸ್ ಮಾಡಲಾಗಿದೆ ಈ ಒಂದು ಸಿನಿಮಾದಲ್ಲಿ. ಪ್ರಮುಖವಾಗಿ ಈ ಸಿನಿಮಾದ ಮೇನ್ ಕತೆ ಕಡೆ ಹೋದರೆ, ಈ ಸಿನಿಮಾ ಒಂದು ನಾರ್ಮಲ್ ಹಾಸ್ಪಿಟಲ್ ಸ್ಟೋರಿ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ತಾರೆ. ಬಟ್ ಆದರೆ ನೀವು ಸಿನಿಮಾ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿದ್ರ ಮೇಲೆ ಗೊತ್ತಾಗುತ್ತೆ ಇದೊಂದು ಸಾಧಾರಣ ಸಿನಿಮಾವಲ್ಲ. ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆ ಇವಾಗಿನ ಜಗತ್ತಲ್ಲಿ ಅನ್ನೋದು ಇವರು ಸಿನಿಮಾದಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ. ಅದರಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದರೆ ದುಡ್ಡು ಹೋಗೋದು ಜಾಸ್ತಿ ಮತ್ತು ಮನುಷ್ಯನ ಕೂಡ ಸಾಯುತ್ತಾನೆ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿಯೇ ವಿವರಿಸಿದ್ದಾರೆ ಸಿನಿಮಾದಲ್ಲಿ. ಒಬ್ಬ ಡಾಕ್ಟರ್, ಒಂದು ಡೆಡ್ ಬಾಡಿ, ಆಮೇಲೆ ಆ ಒಂದು ಹಾಸ್ಪಿಟಲ್ ಮೇಲೆ ಯಾವ ರೀತಿ ಕೇಸ್ಗಳು ಬೀಳುತ್ತವೆ ಅಂತ ನೋಡೋಣ. ಸೊ ಈ ಒಂದು ಸಿನಿಮಾ ಸ್ಟೋರಿ ಸ್ಟಾರ್ಟ್ ಆಗುತ್ತದೆ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ. ಹೀರೋ ಕೂಡ ಒಬ್ಬ ಹಾನೆಸ್ಟ್ ಡಾಕ್ಟರ್, ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ, ನಿಯತ್ತಾಗಿರುವಂಥ ಒಬ್ಬ ಸತ್ಯದ ಪರ ನಿಲ್ಲುವಂಥ ಒಬ್ಬ ಹಾನೆಸ್ಟ್ ಡಾಕ್ಟರ್. ಇವನು ಕೂಡ ಪೇಷಂಟ್ಗೆ, ಸಾಧಾರಣ ಪೇಷಂಟ್ ಆಗ್ಬೋದು, ತುಂಬಾ ಕಷ್ಟ ಇರುವಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಇವನ ಕೆಲಸ. ಆದರೆ ಇವನು ಜೀವನ ಸಾಧಾರಣ ಒಬ್ಬ ಕಾಮನ್ ಮ್ಯಾನ್ ಲೈಫ್ ಕೂಡ ಇವನು ಲೀಡ್ ಮಾಡ್ತಿರ್ತಾನೆ. ಆದರೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಬೇರೆ ರೀತಿಯ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಹೇಗಾದರೂ ದುಡ್ಡು ಮಾಡಬೇಕು, ಬಡವರಾದರೂ ಸರಿ, ಶ್ರೀಮಂತರವಾದರೂ ಸರಿ, ಅವರಿಂದ ಹೇಗಾದರೂ ದುಡ್ಡು ಕಿತ್ಕೋಬೇಕಂತ ಇವರು ಆಲ್ರೆಡಿ ಪ್ಲ್ಯಾನ್ ಮಾಡಿಕೊಂಡೇ ಆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಅಲ್ಲಿರುವಂಥ ಸ್ಟಾಫ್ ಅವರ ನಡವಳಿಕೆ ಆಗ್ಬೋದು, ಅದು ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ. ಅದು ಕೂಡ ನಮ್ಮ ಹೀರೋ ಅಂದರೆ ಒಬ್ಬ ಡಾಕ್ಟರ್ ಅವನ ಕಣ್ಣಿಗೆ ಬಿದ್ದಾಗ ಅದು ಬೇರೆ ರೀತಿ ಕೂಡ ತಿರುವು ಪಡೆದುಕೊಳ್ಳುತ್ತದೆ ಸ್ನೇಹಿತರೆ. ಆಮೇಲೆ ಮತ್ತೆ ಕತೆ ಮುಂದೆ ಹೋಗುತ್ತದೆ. ಆ ಒಂದು ಹಾಸ್ಪಿಟಲಲ್ಲಿ ಒಂದು ಪೇಷಂಟ್ ದಿಢೀರ್ನೆ ಸಾವನ್ನಪ್ತಾನೆ. ಅವರು ಇನ್ ರಿಯಾಲಿಟಿಯಲ್ಲಿ ಒಂದು ರಿಪೋರ್ಟ್ ಕೂಡ ಕೊಡ್ತಾರೆ, ಏನಂದರೆ ನ್ಯಾಚುರಲ್ ಡೆತ್ ಮತ್ತು ಇದು ಡಿಕ್ಲೇರ್ ಆಗಿದೆ ಅಂತ. ಆದರೆ ಹೀರೋಗೆ ಸ್ವಲ್ಪ ಡೌಟ್ ಕೂಡ ಬರ್ತದೆ. ಹೌದು, ಈ ಒಂದು ಸಾವು ಹೇಗಾಯಿತು? ಒಬ್ಬ ಹಾಸ್ಪಿಟಲಲ್ಲಿ ಒಬ್ಬ ಅವನಿಗಿರುವಂಥ ಪ್ರಾಬ್ಲಮ್ಸ್ಗೆ ಹೇಳೋಕ್ಕೆ ಬಂದಾಗ ಡಾಕ್ಟರ್ ಅವರು ಸುಮ್ಮನೆ ಅವನನ್ನು ಅಡ್ಮಿಟ್ ಮಾಡಿಕೊಂಡು ಆ ಒಂದು ಸಾವು ಡಿಕ್ಲೇರ್ ಆಗಿದೆ, ಅದು ನಾರ್ಮಲ್ ಅಂತ ರಿಪೋರ್ಟ್ ಕೂಡ ಬರೀತಾರೆ. ಸೊ ಈ ಒಂದು ಪಾಯಿಂಟು, ಈ ಒಂದು ಸಸ್ಪೆನ್ಸ್ ಆಗಿರುವ ಡೆತ್ ನಮ್ಮ ಹೀರೋಗೆ ತುಂಬ, ಅದೇ ಸಮಯದಲ್ಲಿ ನಮ್ಮ ಹೀರೋ ಕೈಗೆ ಆ ಒಂದು ರಿಪೋರ್ಟ್ ಸಿಗುತ್ತದೆ. ಆದರೆ ಅಲ್ಲಿರುವಂಥ ರೀಸನ್ ಅಂದರೆ ಸಿಂಪ್ಟಮ್ಸ್
ಯಾವುದು ಕೂಡ ಮ್ಯಾಚ್ ಆಗೋದಿಲ್ಲ. ಅಲ್ಲಿಂದ ಮತ್ತೆ ಕತೆ ಬೇರೆ ಹಂತಕ್ಕೆ ಹೋಗುತ್ತದೆ. ಹೀರೋ ಕೂಡ ಸೀಕ್ರೆಟ್ ಆಗಿನೇ ಯಾರಿಗೂ ಗೊತ್ತಾಗದಂತೆ ಆ ಒಂದು ರಿಪೋರ್ಟ್ ಏನಾಯಿತು, ಆ ಒಬ್ಬ ವ್ಯಕ್ತಿ ಸಾಯಲು ಕಾರಣ ಏನು ಅಂತ ತುಂಬಾನೇ ಹೈಡ್ ಆಗಿನೇ ಆ ಒಂದು ಕೇಸ್ ಬಗ್ಗೆ ಇವನು ಎನ್ಕ್ವೈರಿ ಮಾಡ್ತಿರ್ತಾನೆ. ಆದರೆ ಅವನಿಗೆ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳು ಕಾಣುತ್ತದೆ. ಫಸ್ಟ್ನೇ ಪಾಯಿಂಟ್ಸ್ ರಿಪೋರ್ಟ್ ಕೂಡ ಚೇಂಜ್ ಆಗಿರುತ್ತದೆ, ಮೆಡಿಕಲ್ ಅಲ್ಲಿ ಕೂಡ ಮಿಸ್ ಮ್ಯಾಚ್ ಆಗಿರುತ್ತದೆ, ಹಾಗೂ CCTV ಕೂಡ ಮಿಸ್ಸಿಂಗ್ ಆಗಿರುತ್ತದೆ. ಸ್ಲೋಲಿ ಇವನಿಗೆ ರಿಯಲೈಸ್ ಆಗುತ್ತದೆ. ಸೊ ಇಲ್ಲಿ ಬೇರೆ ರೀತಿಯ ಒಂದು ದಂಧೆ ನಡೀತಾ ಇದೆ, ಇದು ಮೆಡಿಕಲ್ ಮಾಫಿಯಾ ವಿರುದ್ಧ ಇದು ನಡೀತಾ ಇದೆ, ಇದು ಹೇಗಾದರೂ ಜನಗಳ ಮುಂದೆ ತರಬೇಕಂತ ಹೀರೋ ಫಿಕ್ಸ್ ಆಗ್ತಾನೆ. ಸೊ ಅಲ್ಲಿಂದ ಮತ್ತೆ ಕತೆ ಸ್ವಲ್ಪ ಮುಂದೆ ಹೋಗುತ್ತದೆ. ಇಷ್ಟು ಪೇಷಂಟ್ಗಳು ಅದೇ ಹಾಸ್ಪಿಟಲ್ನಲ್ಲಿ ಬಂದು ಸಾವನ್ನಪ್ತಾರೆ. ಅಲ್ಲಿ ನಡೆಯುವಂಥದ್ದು ಅದೇ ಒಂದು ಸೇಮ್ ಪ್ಯಾಟರ್ನ್ ಆಗ್ಬೋದು, ಅಂದರೆ ಮೆಡಿಕಲಲ್ಲಿ ಇದು ನಾರ್ಮಲ್ ಡೆತ್ ಅಂತ ಅದೇ ರೀತಿಯೇ ಇದು ಮತ್ತೊಂದಿಷ್ಟು ರಿಪೋರ್ಟ್ಗಳು ಕೂಡ ಕೊಡ್ತಾರೆ. ಅಲ್ಲಿ ಹಾಸ್ಪಿಟ್ಲ್ ಒಳಗೆ ಬೇರೆ ರೀತಿ ಒಂದು ದಂಧೆ ಆಗ್ಬೋದು, ಬೇರೆ ಮೆಡಿಕಲ್ ಮಾಫಿಯಾನೇ ನಡೀತಾ ಇರ್ತದೆ. ಆದರೆ ಇದು ಯಾರಿಗೂ ಕೂಡ ಗೊತ್ತಿರಲ್ಲ. ಆ ಒಂದು ಹಾಸ್ಪಿಟ್ಲ್ MD, ಆ ಒಂದು ಹಾಸ್ಪಿಟಲ್ ನಡೆಸುವಂಥ ಒಂದಿಷ್ಟು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರ್ತದೆ. ಅಲ್ಲಿ ಇರುವಂಥ ಸಾಧಾರಣ ಡಾಕ್ಟರ್ ಅಥವಾ ನರ್ಸ್ಗಳಿಗೆ ಈ ವಿಚಾರ ಗೊತ್ತಿರಲ್ಲ. ಆದರೆ ಅಲ್ಲಿಂದ ಈ ಸಿನಿಮಾದ ಕತೆ ಯಾವುದು, ಕ್ಯೂರಿಯಾಸಿಟಿ ಕತೆ ಹೇಳುವಂಥ ರೀತಿ ಬೇರೆ ರೀತಿನೇ ಇದು ಬದಲಾಗ್ತಾ ಮುಂದೆ ಹೋಗುತ್ತದೆ. ಏಕೆಂದರೆ ಈ ಒಂದು ಸಿನಿಮಾ ಆಲ್ರೆಡಿ ಇವರು ಮೆಡಿಕಲ್ ಮಾಫಿಯಾ ಅಂತ ಇವರು ಕೂಡ ಜಾನರಲ್ಲಿ ಬಿಟ್ಟಿದ್ದಾರೆ. ಸೊ ಅದೇ ಒಂದು ಜಾನರಲ್ಲಿ ಪ್ರತಿ ಒಂದೊಂದು ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗೆ ಅಲ್ಲಿಂದ ಈ ಸಿನಿಮಾ ಮತ್ತೊಂದಿಷ್ಟು ಮುಂದೆ ಹೋಗುತ್ತದೆ. ಅದೇ ಸಮಯದಲ್ಲಿ ಇವನು ಕೂಡ ಸ್ವಲ್ಪ ಬೇರೆಯವರ ಮುಖಾಂತರ ಆ ಒಂದು ಕೇಸಿಗೆ ಒಬ್ಬ ಅಧಿಕಾರಿ ಕೂಡ ತರ್ತಾನೆ. ಸೊ ಆ ಒಂದು ಕೇಸ್ಗೆ ಆ ಒಬ್ಬ ಎಂಟ್ರಿ ಆಗುತ್ತಾನೆ. ಅಲ್ಲಿಂದ ಇವರ ಇಬ್ಬರ ಒಂದು ತನಿಖೆ ಆಗ್ಬೋದು, ಇವರ ಇಬ್ಬರ ಒಂದು ಕೇಸ್ ಸಾಲ್ವ್ ಮಾಡೋ ರೀತಿ ಬೇರೆ ರೀತಿಯಲ್ಲಿ ಸ್ಪೀಡ್ ಆಗಿ ಮುಂದೆ ಹೋಗುತ್ತದೆ. ಅವರಿಬ್ಬರ ಮಧ್ಯೆ ಇರುವಂತಹ ಒಂದು ಕಮ್ಯುನಿಕೇಶನ್ ಆಗ್ಬೋದು, ಮಾತನಾಡುವಂಥ ರೀತಿ, ತನಿಖೆ ಮಾಡುವಂಥ ಶೈಲಿ ಎಲ್ಲವೂ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿದ್ದಾರೆ ಸ್ನೇಹಿತರೆ. ಆದರೆ ತನಿಖೆ ಮಾಡುವಾಗ ಸ್ವಲ್ಪ ಆಳಕ್ಕೆ ಹೋದಾಗ ಬೇರೆ ರೀತಿಯೇ ಒಂದಿಷ್ಟು ಟ್ವಿಸ್ಟ್ಗಳು ಎದುರಾಗುತ್ತವೆ. ಅದರಲ್ಲಿ 3 ಪಾಯಿಂಟ್ಸ್ ಕೂಡ ಕಾಣುತ್ತದೆ. ಇಲ್ಲಿಗಲ್ ಡ್ರಗ್ಸ್ ಕೂಡ ಇದರಲ್ಲಿ ಸಿಗುತ್ತದೆ, ಹಾಗೆ ತಪ್ಪಾದ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ ಪೇಷಂಟ್ಗಳಿಗೆ. ಅದೇ ರೀತಿ ಒಂದಿಷ್ಟು ಫೇಕ್ ರಿಪೋರ್ಟ್ಸ್, ಅಂದರೆ ಡೆತ್ ಆಗಿರುವಂಥ ಪೇಷಂಟ್ಗಳಾವುದು ಆ ಒಂದು ರಿಪೋರ್ಟ್ ಕೂಡ ಚೇಂಜ್ ಮಾಡೋ ಕೆಲಸ ಕೂಡ ಮಾಡ್ತಾರೆ. ಆದರೆ ಅದು ಇವ್ರಿಗೆ ಕೂಡ ಗೊತ್ತಾಗುತ್ತದೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿ ಕೊಟ್ಟಿದ್ದಾರೆ. ಆದರೆ ಹಾಸ್ಪಿಟಲ್ ಪ್ರೊಫೈಲ್ಗಾಗಿ, ಆ ಒಂದು ಹಾಸ್ಪಿಟಲ್ ಪ್ರೆಸ್ಟೀಜ್ಗಾಗಿ ಪೇಷಂಟ್ಗಳು ಕೂಡ ಸಾಯಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತದೆ ಸಿನಿಮಾದಲ್ಲಿ. ಸೊ ಹಾಗೆ ಈ ಸಿನಿಮಾದಲ್ಲಿ ಮತ್ತೆ ಹೀರೋ ಕೂಡ, ಅಂದರೆ ಈ ಸಿನಿಮಾದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ಯಾರು ನಮ್ಮನ್ನು ಹಿಂದೆ ಫಾಲೋ ಮಾಡ್ತಾರೆ, ನಾವು ಮಾಡೋ ತಪ್ಪು ಕೆಲಸ ಜನಗಳ ಮುಂದೆ ತರ್ತಾರಂತ ಗೊತ್ತಾದಾಗ ಕಂಪ್ಲೀಟಾಗಿ ಎಲ್ಲರ ದೃಷ್ಟಿ ನಮ್ಮ ಹೀರೋ ಮೇಲೆ ಬರ್ತದೆ. ಅಲ್ಲಿಂದನೇ ಅವನಿಗೆ ಸ್ವಲ್ಪ ಟ್ರೇಡ್ಸ್ ಆಗ್ಬೋದು, ಅಟ್ಯಾಕ್ಸ್, ರಿಸ್ಕಿ ಜಾಬ್ ಕೂಡ ಎದುರಾಗುತ್ತವೆ. ಆದರೆ ಕೂಡ ಇವನು ಕೂಡ ಯಾವುದೂ ಕೂಡ ಕುಗ್ಗಲ್ಲ. ಅವನ ಕೆಲಸ ಅಂದ್ರು ಮೆಡಿಕಲ್ ಮಾಫಿಯಾ ಜನಗಳ ಮುಂದೆ ತರಬೇಕು, ಅದನ್ನು ಅರ್ಥ ಮಾಡಿಸ್ಬೇಕು, ಅಲ್ಲಿಂದ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ಇವನು ಸುಮಾರು ಅವ್ನು ಎಷ್ಟೋ ರಿಸ್ಕ್ ಅವ್ರು ಕೊಟ್ಟರು. ತನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೊಡ್ತಾರೆ, ಮತ್ತು ಅವನ ಜಾಬಿಂದ ಕೂಡ ತೆಗಿತಾರೆ. ಅವನಿಗೆ ಸ್ವಲ್ಪ ಹೋಗುವಾಗ ಅಟ್ಯಾಕ್ಸ್ ಮಾಡಿ ಆಕ್ಸಿಡೆಂಟ್ ಕೂಡ ಮಾಡಿಸ್ತಾರೆ. ಎಲ್ಲವೂ ಕೂಡ ದಾಟಿಕೊಂಡು ಹೀರೋ ಕಂಪ್ಲೀಟಾಗಿ ಆ ಒಂದು ಕೇಸ್ ಹಿಂದೆ ಬೀಳ್ತಾನೆ. ಸೊ ಅಲ್ಲಿಂದ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಮತ್ತೆ ಎದುರಾಗುತ್ತೆ. ಆ ಒಂದಿಷ್ಟು ತನಿಖೆ ಮಾಡಿದ ಮೇಲೆ ಅವನಿಗೆ ಗೊತ್ತಾಗಿದ್ದು ಒಂದು ವಿಷಯ ಅಂದರೆ, ಈ ಒಂದು ಮೆಡಿಕಲ್ ಮಾಫಿಯಾ ಹಿಂದ್ಗಡೆ ಇರೋದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಾಗುತ್ತದೆ. ಅಲ್ಲಿ ಇವನೇ ಕೂಡ ಶಾಕ್ ಆಗ್ತಾನೆ. ಏಕೆಂದರೆ ಇವನ ಜೊತೆ ಎಲ್ಲರೂ ಕೂಡ ತುಂಬ ಕ್ಲೋಸ್ ಆಗಿ ಒಬ್ಬ ಫ್ರೆಂಡ್, ಒಬ್ಬ ಒಳ್ಳೆ ಕಜಿನ್, ಒಬ್ಬ ಒಳ್ಳೆ ಸ್ನೇಹಿತ ರೀತಿ ಎಲ್ಲರೂ ಇರ್ತಾರೆ. ಬಟ್ ಆದರೆ ಹೀರೋಗೆ ಗೊತ್ತಿರಲ್ಲ ಇದ್ರ ಹಿಂದ್ಗಡೆ ಮೆಡಿಕಲ್ ಮಾಫಿಯಾ ಇದೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದೆ ಅಂತ. ಈ ಒಂದು ವಿಷಯ ಗೊತ್ತಾದ ಮೇಲೆ ಅವನಿಗೆ ಬೇರೆ ರೀತಿಯ ಒಂದು ಶಾಕ್ ಆಗುತ್ತದೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಒಂದಿಷ್ಟು ಜನಗಳು ಕೂಡ ಸಹಾಯ ಮಾಡ್ತಾರೆ. ಆದರೆ ಹೀರೋ ಕೂಡ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ತಾನೆ.
ಆದರೆ ಅದೇ ಒಂದು ಹಾಸ್ಪಿಟ್ಲ್ ಇರೋ ಒಬ್ಬಳು ನರ್ಸ್ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಆ ಒಂದು ಸೀಕ್ರೆಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವಳನ್ನು ಹೆದರಿಸಿ ಈ ಸತ್ಯ ಯಾರಿಗೂ ಹೇಳ್ಬೇಡಂತ ಅವ್ರಿಗೆ ಕೂಡ ಭಯ ಹುಟ್ಟಿರ್ತಾಳೆ. ಬಟ್ ಆದರೆ ಇವಳು ಆ ಒಂದು ಸತ್ಯ ಹೀರೋ ಮುಂದೆ ಹೇಳ್ತಾಳೆ. ಬಟ್ ಅದ್ರ ಜೊತೆಗೆ ಬೇರೆ ಆಚೆಯಿಂದ ಕೂಡ ಇವನಿಗೆ ಕೂಡ ಸ್ವಲ್ಪ ಜನ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಕೂಡ ಒಂದು ಎವಿಡೆನ್ಸ್ ಆಗ್ಬೋದು, ಪ್ರೂಫ್ಸ್ ಇಟ್ಕೊಂಡು ಹೀರೋ ಬೇರೆ ರೀತಿ ಮತ್ತೆ ಮುಂದೆ ಹೋಗ್ತಾನೆ. ಸೊ ಅಲ್ಲಿಂದ ನಮ್ಮ ಹೀರೋ ಪಾತ್ರ ಆಗ್ಬೋದು, ಅವನು ಮಾಡುವಂಥ ರೀತಿ, ಅವನು ಮಾಡುವಂಥ ಕೆಲಸ, ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಆ ಒಬ್ಬ MDಗೆ ಗೊತ್ತಾಗುತ್ತದೆ. ಆಮೇಲೆ ಈ ಸಿನಿಮಾದ ಎಲ್ಲ ಸತ್ಯವನ್ನು ಹೀರೋ ಆಚೆಗೆ ತರಬೇಕಂತ ಎಲ್ಲ ರೀತಿ ಟ್ರೈ ಮಾಡ್ತಾನೆ. ಆದರೆ ವಿಲನ್ ಸೈಡ್ ಕೂಡ ತುಂಬ ಪವರ್ಫುಲ್ ರಾಜಕೀಯ ಇನ್ಫ್ಲೂಯೆನ್ಸ್ ಇರುತ್ತದೆ. ರಾಜಕೀಯ ವ್ಯಕ್ತಿಗಳ ಲಿಂಕ್, ದೊಡ್ಡ ಒಂದು ನೆಟ್ವರ್ಕ್ ಇದರಿಂದ ಇರುತ್ತದೆ. ಫೈನಲಿ ಕೂಡ ಫೈಟ್ಸ್ ಆಗುತ್ತದೆ. ಬ್ರೈನ್ ವರ್ಸಸ್ ಸಿಸ್ಟಮ್ ಎಂಬ ಒಂದು ವಿರೋಧ ಕೂಡ ನಡೆಯುತ್ತದೆ. ಆದ್ರೆ ಎಲ್ಲ ಕೂಡ ಸರಿ ಆಗುತ್ತದೆ. ಬಟ್ ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ ಇವನು ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರ ಮುಂದೆ ಎಲ್ಲವನ್ನು ಕೂಡ ಆಚೆಗೆ ತರ್ತಾನೆ. ಏನಂದ್ರೆ ಈ ಒಂದು ಹಾಸ್ಪಿಟಲ್ ಮೆಡಿಕಲ್ ಮಾಫಿಯಾ ನಡೀತಾ ಇದೆ. ಅಂದ್ರೆ ಹಾಸ್ಪಿಟ್ಲಿಗೆ ಬರುವಂತ ಪೇಷಂಟ್ಗಳ ಆರ್ಗನ್ಸ್ ಆಗ್ಬೋದು, ಅಲ್ಲಿ ಅವ್ರಿಗೆ ಬೇಕಾಗೋ ರೀತಿ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಆ ಪೇಷಂಟ್ಗಳನ್ನು ಸಾಯಿಸೋ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಎಲ್ಲವನ್ನೂ ಸತ್ಯ ಹೊರಗೆ ಹಾಕಿದ ಮೇಲೆ ಆ ಒಂದು ಹಾಸ್ಪಿಟಲ್ ರೆಪ್ಯುಟೇಷನ್ ಕೂಡ ಹಾಳಾಗಿ ಹೋಗುತ್ತದೆ. ಆದರೆ ಅಲ್ಲಿ ಬರೋದು ಸಣ್ಣ ಪುಟ್ಟ ಕಾಯಿಲೆ ಇದ್ರೂ ಕೂಡ BP ಅಥವಾ ಶುಗರ್ ಏನೋ ಸಮಥಿಂಗ್ ಹೆಲ್ತ್ ಇಶ್ಯೂ ಇದ್ರೂ ಕೂಡ ಬಿಲ್ ಕಡೆ ಬಂದರೆ ತುಂಬ ಹೈ ರೀತಿ ಬಿಲ್ ಇರುತ್ತದೆ ಅಂತ ಕೂಡ ಹೇಳ್ತಾನೆ. ಆದರೆ ಎಲ್ಲ ಪಾತ್ರಗಳು ಕೂಡ ಕೊನೆಗೆ ಸ್ಯಾಕ್ರಿಫೈಸ್ ಮಾಡಿ ತಪ್ಪಾಯ್ತು ಅಂತ ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ ಸ್ನೇಹಿತರೆ. ಆದರೆ ಸಿನಿಮಾದಲ್ಲಿ ತೋರಿಸುವಂಥ ಲಾಸ್ಟ್ ಮೆಸೇಜ್ ಅಂದರೆ ಮೆಡಿಕಲ್ ಅನ್ನೋದು ಜನಗಳ ಜೀವ ಉಳಿಸಬೇಕು. ಆದರೆ ಅದೇ ಒಂದು ಜನಗಳ ಜೀವ ತೆಗೆಯೋ ಒಂದು ಅಸ್ತ್ರ, ಒಂದು ಆಯುಧ ಆಗಬಾರ್ದು ಅಂತ ತೋರಿಸ್ತಾರೆ. ಆದರೆ ಸಿಸ್ಟಮ್ ಕರೆಕ್ಟ್ ಇದೆ, ಆದರೆ ಇನ್ವೆಸ್ಟ್ಮೆಂಟ್ಗಳು, ಪೀಪಲ್ಸ್ಗಳು ಸಫರ್ ಆಗ್ತಾರೆ ಇವಾಗಿನ ಕಾಲದಲ್ಲಿ ಅಂತ ತುಂಬ ಚೆನ್ನಾಗಿನೇ ಹೇಳ್ತಾನೆ ಸಿನಿಮಾದಲ್ಲಿ. ಸೊ ಸ್ನೇಹಿತರೆ, ಇದು ಆಗಿತ್ತು ದೋಸ್ ಎಂಬ ಒಂದು ಮಲಯಾಳಂ ಸಿನಿಮಾ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಹಾಗೆ ಮಗದೊಂದು ಮೂವಿ ರಿವ್ಯೂ ಜೊತೆಗೆ ಮತ್ತೆ ಸಿಗೋಣರು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.